ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸರ್ವಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 7ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಅಥೇಂದ್ರಜಿನ್ಮಹಾಶರೈರ್ವರಾಸ್ತ್ರ ಸಂಪ್ರಯೋಜಿತೈಃ ತತಕ್ಷವಾನರೋತ್ತಮಂ ನ ಚಾಶಕದ್ವಿಚಾಲನೆ. ಅಥ ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಯಾವಾಗ ಅಕ್ಷಕುಮಾರ ಸತ್ತ ಶುದ್ಧಿ ಆ ರಾವಣನಿಗೆ ಕೇಳಿತೋ ಭಾರಿ ಸಂತಪ್ತನಾಗಿ ಅವನು ಅಕ್ಷಕುಮಾರನ ಅಣ್ಣನಾದ ಇಂದ್ರಜಿತ್ತನ್ನು ಕಳಿಸ್ತಾನೆ. ಹಾಗೆಂತ ನೋಡಿದ್ದೀವಿ. ಆ ಇಂದ್ರಜಿತ್ತು ಯುದ್ಧಕ್ಕೆ ಅಂತ ಬಂದ ಹನುಮಂತ ದೇವರ ಜೊತೆಗೆ ಬಂದು ಏನು ಮಾಡಿದ? ಅಥ ಅನಂತರ ಇಂದ್ರಜಿತ್ ಅಂತ ಅವನಿಗೆ ಯಾಕೆ ಹೆಸರು ಅಂದರೆ ದೇವೇಂದ್ರನ ಜೊತೆಗೆ ಯುದ್ಧ ಮಾಡಿದಾಗ ಯುದ್ಧದಲ್ಲೂ ಕೂಡ ಗೆದ್ದವ, ದೇವೇಂದ್ರನನ್ನೇ ಗೆದ್ದವ, ರುದ್ರದಾದಿ ದೇವತೆಗಳ ವರಬಲದಿಂದ ಗೆದ್ದವ ಅವನು. ಅದರಿಂದ ಅವನಿಗೆ ಇಂದ್ರಜಿತ್ ಅಂತ ಹೆಸರು. ಅಂಥ ಇಂದ್ರಜಿತ್ ವರಾಸ್ತ್ರ ಮಂತ್ರಿತೈಹಿ, ಶ್ರೇಷ್ಠವಾದ ಅಸ್ತ್ರ ಆ ಮಂತ್ರಗಳಿಂದ ಆ ಬಾಣದಲ್ಲಿ ಅಭಿಮಂತ್ರಿಸಿ ಅಂಥ ಬಾಣಗಳನ್ನು ಪ್ರಯೋಗಿಸ್ತಾನೆ. ಹನುಮಂತನ ಮೇಲೆ ಪ್ರಯೋಗಿಸಿದಾಗ ತತಕ್ಷ ತಾಡಿತವಾನ್, ತತಕ್ಷ ಅಂದರೆ ತಾಡಿತವಾನ್ ಅಂತ ಅರ್ಥ, ಹೊಡೆದನು. ಅಂಥ ಶ್ರೇಷ್ಠವಾದ ಮಂತ್ರಗಳಿಂದ ಹನುಮಂತನನ್ನು ಹೊಡಿತಾನೆ. ಯಾರು? ಇಂದ್ರಜಿತ್. ಪರಂತು ಚಾಲನೆ ಅಂದರೆ ಏನರ್ಥ? ಹನುಮತಃ ಚಾಲನೆ ನ ಶಕತ್ ಅಂದರೆ ನ ಶಶಾಕ, ಹನುಮಂತನನ್ನು ಅಲುಗಾಡಿಸಲಿಕ್ಕೂ ಆಗಲಿಲ್ಲ. ಅಂತಹ ಶ್ರೇಷ್ಠವಾದ ಮಂತ್ರಗಳಿಂದ ಬಾಣಗಳಿಂದ ಹೊಡೆದಾಗಲೂ ಕೂಡ ಹನುಮಂತನನ್ನು ಅಲುಗಾಡಿಸಲಿಕ್ಕೆ ಆಗಲಿಲ್ಲ. ಅಂದರೆ ಎಂಥ ಸಾಮರ್ಥ್ಯ ಇರಬೇಕು ನೋಡಿ ಹನುಮಂತ ದೇವರು. ಅಂಥ ಬಲ ಗೊತ್ತಾಗಬೇಕು. ಅದಕ್ಕೆ ಹನುಮಂತ ದೇವರು ಇಂದ್ರಜಿತ್ತನ ಸಂಹಾರ ಮಾಡಲಿಲ್ಲ. ನಾಶಕತ್ ನಾ ಶಶಾಕ. ಅಥಾಸ್ತ್ರಮುತ್ತಮಂ ವಿಧೇರ್ಯೋಜ ಸರ್ವದುಸ್ಸಹಂ ಸತೇನ ತಾಡಿತೋ ಹರಿಃ ವ್ಯಚಿಂತಯನ್ನಿರಾಕುಲಃ. ಆಮೇಲೆ ಏನು ಮಾಡಿತ್ತು ಆ ಇಂದ್ರಜಿತ್? ಏನು ಮಾಡಿದ ಹಾಗೆಂದರೆ ಸರ್ವದುಸ್ಸಹಂ ಅಂದರೆ ಯಾರಿಂದಲೂ ಕೂಡ ಸಹನೆ ಮಾಡಲಿಕ್ಕಾಗದೇ ಇರೋದು ಯಾವುದು? ವಿದೇಹೇ ಉತ್ತಮಂ ಅಸ್ತ್ರಂ ಅಂದರೆ ಬ್ರಹ್ಮಾಸ್ತ್ರ ಅಂತ ಅರ್ಥ. ವಿಧಿ ಅಂದರೆ ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮದೇವರ ಅಸ್ತ್ರ ಅಂದರೆ ಬ್ರಹ್ಮಾಸ್ತ್ರವನ್ನು ಯುಯೋಚ ಅಂದರೆ ಮುಮೋಚ, ಮೋಚನೆ ಮಾಡಿದನು. ಹನುಮಂತ ದೇವರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದನು ಅಂತ ಹೇಳ್ತಾರೆ. ಸಹ ಹರಿಹಿ ಕಪಿಹಿ ತೇನ ತಾಡಿತಃ ಅಪಿ ನಿರಾಕುಲಃ. ಆ ಬ್ರಹ್ಮಾಸ್ತ್ರದಿಂದ ಹೊಡೆದಾಗಲೂ ಕೂಡ ಅವರಿಗೆ, ಹನುಮಂತ ದೇವರಿಗೆ ಯಾವ ಚಿಂತೆಯೂ ಆಗಲಿಲ್ಲ, ಯಾವ ವ್ಯಥೆಯೂ ಆಗಲಿಲ್ಲ, ಯಾವ ದುಃಖವೂ ಆಗಲಿಲ್ಲ. ಇದು ಕೂಡ ಹನುಮಂತ ದೇವರ ಪರಾಕ್ರಮವನ್ನು ಸೂಚನೆ ಮಾಡುವ ಒಂದು ಶ್ಲೋಕ. ಎಷ್ಟು ಪರಮಾತ್ಮನ ಅನುಗ್ರಹ ಭಕ್ತಿ ಇದ್ದರೆ ಏನೆಲ್ಲ ಮಾಡಬಹುದು ಎಂಬ ಅದಕ್ಕೆ ಹನುಮಂತ ದೇವರೇ ಸಾಕ್ಷಿಯಾಗಿ ಇದ್ದಾರೆ ನೋಡಿ. ಆಗ ಹನುಮಂತ ದೇವರು ಯೋಚನೆ ಮಾಡಿದರಂತೆ. ಏನು ಯೋಚನೆ ಮಾಡಿದರು? ಬ್ರಹ್ಮಾಸ್ತ್ರ ಬಂದಾಗ, ಬ್ರಹ್ಮಾಸ್ತ್ರದಿಂದ ಪ್ರಯೋಗ ಮಾಡಿದಾಗ ಯೋಚನೆ ಮಾಡಿದರು. ಆ ಯೋಚನೆ ಮಾಡಿದ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಮಯಾ ವರಾಭಿಲಂಘಿತಾ ಹ್ಯನೇಕಶಃ ಸ್ವಯಂಭುವಃ ಸಮಾನನೀಯ ಏವ ಮೇ ತದೋತ್ರ ಮಾನಯಾಮ್ಯಹಂ. ಕಿಮಿತಿ ಹಿ ಯಸ್ಮಾತ್ ಕಾರಣಾತ್ ಸ್ವಯಂಭುವಃ ಬ್ರಹ್ಮಣಃ ಅನೇಕಶಃ ಬಹವಃ ವರಾಃ ವಿಲಂಘಿತಾಃ ತದ್ದತ್ತ ವರ ರಾಕ್ಷಸವಧೇನ. ಹನುಮಂತ ದೇವರು ಏನು ಯೋಚನೆ ಮಾಡಿದರು ಅಂದರೆ, ಈಗಾಗಲೇ ಅನೇಕ ಬಾರಿ ಬ್ರಹ್ಮದೇವರ ವರವನ್ನು ಪಡೆದಿದ್ದ ಅನೇಕ ರಾಕ್ಷಸರನ್ನು ವಧೆ ಆಗಿದೆ, ಅನೇಕ ರಾಕ್ಷಸರ ವಧೆ ಆಗಿದೆ. ಸಹ ಬ್ರಹ್ಮ ಮೇ ಅಂದರೆ ಮಯ ಮಾನನೀಯ ಏವ. ಆ ಬ್ರಹ್ಮದೇವರು ಅವರು ಪೂಜ್ಯರೇ, ನನಗೂ ಕೂಡ ಅವರು ಪೂಜ್ಯರೇ. ಒಂದು ರೀತಿಯಾಗಿ ಅಣ್ಣನ ಸ್ಥಾನ, ಅಣ್ಣ ಆಗಬೇಕು. ಮೊದಲು ಪರಮಾತ್ಮನಿಂದ ಹುಟ್ಟಿದವರು ಬ್ರಹ್ಮದೇವರು, ಅನಂತರ ಹುಟ್ಟಿದವರು ವಾಯುದೇವರು. ಅದರಿಂದ
ಅದರಿಂದ ಬ್ರಹ್ಮದೇವರು ಪೂಜ್ಯರೇ ಆಗ್ತಾರೆ, ಮಾನನೀಯ ಏವ. ತತಃ ಕಾರಣಾತ್ ಅತ್ರ ಸಮಯ ಅಹಂ ಮಾನಯಾಮಿ. ಈಗಾಗಲೇ ಆಲ್ರೆಡಿ ನಾನು ಅವರ ವರಗಳನ್ನು ಉಲ್ಲಂಘಿಸಿ ಅವರ ಪಡೆದ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ್ದೀನಿ. ಅವರು ಪೂಜ್ಯರಾಗಿದ್ದಾರೆ. ಆ ಕಾರಣದಿಂದ ಈ ಒಂದು ಬ್ರಹ್ಮಾಸ್ತ್ರವನ್ನು ನಾನು ಸನ್ಮಾನನೆ ಮಾಡ್ತೇನೆ, ಅಂದರೆ ಗೌರವಿಸ್ತೇನೆ. ಅದು ವ್ಯರ್ಥ ಆಗುವಂತೆ ಮಾಡೋದಿಲ್ಲ ಹಾಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾವಾಗ ಇಲ್ಲಿ ವ್ಯಾಖ್ಯಾನದಲ್ಲಿ ಕೊಡ್ತಾರೆ, ಲಂಕಾಯಾಂ ವಾದಿರಾಜಸ್ವಾಮಿಗಳು ಬರೀತಾರೆ, ಲಂಕಾಯಾಂ ನಿಹತಸ್ಯ ಅಕ್ಷಕುಮಾರಸ್ಯ ವರಾನ್ ಉಕ್ತೇ ಬ್ರಹ್ಮವರಾದೇವ ಶಕ್ತಿ. ಅಕ್ಷಕುಮಾರನಿಗೂ ಕೂಡ ಬ್ರಹ್ಮದೇವರ ವರ ಇತ್ತು. ಮಂತ್ರಿಪುತ್ರಾಣಮಪಿ ವರಾಭಿರಕ್ಷಿತಾನಿತಿ ಸಾಮಾನ್ಯೇನೇವ ವರೋಕ್ತೇ ಬ್ರಹ್ಮವರಾದೇವ ಶಕ್ತಿ. ಮಂತ್ರಿಯ ಮಕ್ಕಳು ಅವರಿಗೂ ಕೂಡ ಏನಾಗಿತ್ತು? ಬ್ರಹ್ಮದೇವರ ವರ ಇತ್ತು. ಅಬ್ಧಿ ಮಧ್ಯೆ ನಿಹತಾಯಾ ಸಿಮ್ಮಿಕಾಯಾ, ಸಿಮ್ಮಿಕೆಯನ್ನು ನಾವು ನೋಡಿದ್ದೀವಿ ಹಿಂದೆ. ಸಿಮ್ಮಿಕೆಯೂ ಕೂಡ ಬ್ರಹ್ಮವರಾದೇವ ಶಕ್ತಿ. ಅವರಿಗೂ ಕೂಡ ಸ್ವಸಾಮರ್ಥ್ಯ ಇಲ್ಲ, ರಾಕ್ಷಸರಿಗೆ ಸ್ವಸಾಮರ್ಥ್ಯ ಇಲ್ಲ. ಅವರ ಶಕ್ತಿ ಎಲ್ಲ ಯಾವುದರಿಂದ? ವರಬಲದಿಂದ ರುದ್ರದೇವರನ್ನೋ ಬ್ರಹ್ಮದೇವರನ್ನೋ ತಪಸ್ ಮಾಡಿ ವರವನ್ನು ಪಡೆದು ಅವರು ಶಕ್ತಿಶಾಲಿಗಳಾಗಿ ಆಗಿರ್ತಾರೆ. ಸೊ ಸಿಮ್ಮಿಕೆ ಆಗಿರ್ಬೋದು, ಮಂತ್ರಿ ಪುತ್ರರಾಗಿರ್ಬೋದು, ಅವರೆಲ್ಲರೂ ಕೂಡ ಬ್ರಹ್ಮದೇವರ ವರವನ್ನು ಪಡೆದವರೇ. ಈ ರೀತಿಯಾಗಿ ಅವರನ್ನೆಲ್ಲ ಕೆಲವರನ್ನು ಸಂಹಾರ ಮಾಡಿಯಾಗಿದೆ, ಕೆಲವರನ್ನು ಲಂಕಿನಿ ಅವರನ್ನೆಲ್ಲ ಸೋಲಿಸಿ ಆಗಿದೆ. ಈ ರೀತಿಯಾಗಿ ಬ್ರಹ್ಮದೇವರ ಮಾತುಗಳನ್ನು ಅನೇಕ ಬಾರಿ ನಾನು ಮೀರಿಯಾಗಿದೆ. ಅತಏವ ಅಸ್ಮಾಭಿಃ ವರಾಭಿರಕ್ಷಿತಾನ್, ಇದು ಸಾಮಾನ್ಯ ಪದಸ್ಯ ಬ್ರಹ್ಮವರಾಭಿರಕ್ಷಿತಾನ್ ಇತ್ಯರ್ಥಃ ಉಕ್ತಃ. ವರಾಭಿರಕ್ಷಿತಾನ್ ಅಂದರೆ ಬ್ರಹ್ಮದೇವರ ವರದಿಂದ ರಕ್ಷಣೆ ಮಾಡಲ್ಪಟ್ಟವರು ಅಂತಲೇ ಅರ್ಥ. ಅದರಿಂದ ಅವರು ಪೂಜ್ಯರೇ ಆಗಿದ್ದಾರೆ, ಅದರಿಂದ ನಾನು ಅವರನ್ನು ಗೌರವಿಸಬೇಕು ಹಾಗೆ ಅಂತ ಅಭಿಪ್ರಾಯ. ಇಮೇ ಚ ಕುರ್ಯುರತ್ರ ಕಿಂ ಪ್ರಗೃಷ್ಟರಕ್ಷಸಾಂ ಗಣಾಃ ಇತಿ ಹ್ಯಲಕ್ಷ್ಯಮೇವ ಮೇ ಸ ರಾವಣಶ್ಚ ದೃಶ್ಯತೆ. ಅತ್ರ ಅಂದರೆ ಬಂಧನಾಖ್ಯೆ ಕಾರ್ಯೇ ಸತಿ ಪ್ರಗೃಷ್ಟರಕ್ಷಸಾಂ ಗಣಾಃ ಮೇ ಕಿಂ ಕುರ್ಯುಃ. ಅತ್ರ ಬಂಧನೆ ಸತಿ ರಾವಣಶ್ಚ ದೃಶ್ಯತೆ ಅತಃ ಬಂಧವತ್ ಸ್ಥಾಸ್ಯಾಮಿ ಇತಿ ಪೂರ್ವೇಣ ಅನ್ವಯ. ಈಗ ಇಂದ್ರಜಿತ್ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ನಾನು ಮೂರು ಕಾರಣ ಕೊಡ್ತಾರೆ. 3 ಕಾರಣದಿಂದ ನಾನು ಅದನ್ನು ಗೌರವಿಸಬೇಕು. ಒಂದನೇ ಕಾರಣ ಯಾವುದು? ಹಿಂದಿನ ಶ್ಲೋಕದಲ್ಲಿ ಹಿಂದೆ ಹೇಳಿದಂತೆ ಬ್ರಹ್ಮದೇವರು ಕೂಡ ಪೂಜ್ಯರು, ಅದರಿಂದ ಬ್ರಹ್ಮಾಸ್ತ್ರವನ್ನು ಗೌರವಿಸಬೇಕು. ಈಗಾಗಲೇ ಅನೇಕ ಬಾರಿ ಅವರ ವರ ಪಡೆದ ರಾಕ್ಷಸರನ್ನು ಸಂಹಾರ ಮಾಡಿದೆ, ಉಲ್ಲಂಘನ ಮಾಡಿದ್ದೇನೆ, ಈಗ ಗೌರವಿಸ್ತೇನೆ ಹಾಗೆ ಅಂತ ಒಂದು ಕಾರಣ. ಎರಡನೇ ಕಾರಣ, ಈ ಬ್ರಹ್ಮಾಸ್ತ್ರ ಬಂದಾಗ ನಾನು ಬಂಧಿಸಲ್ಪಟ್ಟಂತೆ ಇದ್ದರೆ ಈ ರಾಕ್ಷಸರು ನನ್ನನ್ನು ಹಿಡ್ಕೊಂಡು ಏನು ಮಾಡ್ತಾರೆ ಹಾಗೆಂಬುದನ್ನು ನಾನು ನೋಡಬೇಕಾಗಿದೆ. ಅದಕ್ಕಾಗಿ ನಾನು ಬಂಧನಕ್ಕೆ ಒಳಪಟ್ಟವನಂತೆ ತೋರುತ್ತೇನೆ. ಇದು ಎರಡನೇ ಕಾರಣ. ಮೂರನೇ ಕಾರಣ, ರಾವಣನನ್ನು ನಾನು ನೋಡಬೇಕಾಗಿದೆ. ರಾವಣನನ್ನು ನೋಡಿ ಸುದ್ದಿಯನ್ನು ತಿಳಿಸಬೇಕಾಗಿದೆ. ದೂತನಾಗಿ ನಾನು ಬಂದಿರೋದು, ರಾಮದೂತ ನಾನು. ಅದರಿಂದ ರಾವಣನನ್ನು ನೋಡಿ ಸೀತೆಯನ್ನು ಬಿಡು ಎನ್ನುವ ಒಂದು ವಿಚಾರವನ್ನು ಕೂಡ ನಾನು ಅವನಿಗೆ ಮುಟ್ಟಿಸಬೇಕಾಗಿದೆ. ಅದರಿಂದ ಇದು ಮೂರನೇ ಕಾರಣ. ಬ್ರಹ್ಮದೇವರು ಪೂಜ್ಯರು ಮತ್ತು ಈ ಕಪಿಗಳೆಲ್ಲ ನನ್ನನ್ನು ಬಂಧಿಸಿ ಏನು ಮಾಡ್ಯಾರು ನೋಡಬೇಕು, ರಾವಣನನ್ನು ನೋಡಬೇಕು. ಈ 3 ಕಾರಣದಿಂದ ನಾನು ಈ ಬ್ರಹ್ಮಾಸ್ತ್ರದಿಂದ ಬಂಧಿಸಲ್ಪಟ್ಟವನಂತೆ ನಾನು ಇರ್ತೀನಿ ಹಾಗೆ ಅಂತ ವಿಚಾರ ಮಾಡ್ತಾರೆ ಹನುಮಂತ ದೇವರು. ಇದಂ ಸಮೀಕ್ಷ ಬದ್ಧವತ್ ಸ್ಥಿತಂ ಕಪೀಂದ್ರಮಾಶುತೆ ಭವಂದುರನ್ಯಪಾಶಕೈರ್ಜಗಾಮ ಚಾಸ್ತ್ರಮಸ್ಯ ತತ್. ಈ ರೀತಿಯಾಗಿ ವಿಚಾರ ಮಾಡಿದಾಗ ಬ್ರಹ್ಮಾಸ್ತ್ರವು ಬಂತು. ಅದರ ಬ್ರಹ್ಮಾಸ್ತ್ರ ಅದು ಸುತ್ತಕೊಂಡಿತ್ತು, ಹನುಮಂತ ದೇವರನ್ನ ಸುತ್ತಕೊಂಡಿತ್ತು.
ಈ ರಾಕ್ಷಸರೆಲ್ಲ ಏನು ಮಾಡಿದರು, ಈ ಬ್ರಹ್ಮಾಸ್ತ್ರವನ್ನು ಹನುಮಂತ ಏನಾರು ಮಾಡಿ ಬಿಚ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಏನು ಮಾಡಿದರು, ಮತ್ತೊಂದು ಹಗ್ಗವನ್ನು ತಂದು ಕಟ್ಟಿದರು. ಮತ್ತೊಂದು ಹಗ್ಗವನ್ನು ತಂದು ಕಟ್ಟಿದಾಗ ಏನಾಯಿತು, ಆ ಬ್ರಹ್ಮಾಸ್ತ್ರ ಹೋಯ್ತು, ತಮ್ಮ ಸ್ಥಾನಕ್ಕೆ ಹೋಯಿತು ಅಂತ ಹೇಳ್ತಾ ಇದ್ರು. ಜಗಾಮಚಾಸ್ತ್ರಂ ಅಸ್ಯ ತತ್, ಅಂದರೆ ಆ ಅಸ್ತ್ರ ಹನುಮಂತನ ವಿಷಯದಲ್ಲಿ ನಿಷ್ಫಲವಾಯಿತು ಅಂತ ಹೇಳ್ತಾ ಇದ್ದಾರೆ. ವೀರ್ಯರಹಿತವಾಗಿ ಹೋಯಿತು ಅಂತ ಅದರ ಅಭಿಪ್ರಾಯ. ಇದಕ್ಕೆ ಸ್ಕಂದಪುರಾಣದ ಒಂದು ಮಾತನ್ನು ಕೂಡ ಉದಾಹರಿಸ್ತಾ ಇದ್ದಾರೆ. ಅಸ್ಯ ಇಂದ್ರಜಿತಃ ತದಸ್ತ್ರಂ, ಇಂದ್ರಜಿತ್ ಪ್ರಯೋಗ ಮಾಡಿದ ಆ ಅಸ್ತ್ರ, ಬ್ರಹ್ಮಾಸ್ತ್ರ, ಬ್ರಹ್ಮಲೋಕಂ ಪ್ರತಿ ಜಗಾಮ, ಬ್ರಹ್ಮಲೋಕಕ್ಕೆ ಹೋಯಿತು ಹಾಗೆ ಅಂತ ತಿಳಿಸ್ತಾರೆ. ಮುಂದಿನ ವಿಚಾರ ಏನಂತ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.